ಫ್ರೆಂಡ್ಸ್, ನಾನು ಈ ದಿನ ಮಟನ್ ಚಾಪ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ, ನಾಟಿ ಸ್ಟೈಲು. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇವಾಗ ನಾನು ಪಾತ್ರೆ ಇಟ್ಟು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಎಣ್ಣೆ ಹಾಕ್ತೀನಿ. ಜಜ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾಯಿದ್ದೀನಿ. ನಾನು ಇಲ್ಲಿ 1 kg ಮಟನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ನಾನು ಸೇರಿಸ್ತೀನಿ. ಕರಿಬೇವು ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಲೇಬೇಕು ಅಂತ ಏನಿಲ್ಲ, ಆಪ್ಷನಲ್ಲು. ಬೇಕಿದ್ದಲ್ಲಿ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಉಪ್ಪು ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಸೇರಿಸಿದ್ದೀನಿ. ನಾನು ಇವಾಗ ಇದನ್ನು 1 ವಿಸಲ್ ಬರಲಿಕ್ಕೆ ಇಡ್ತೀನಿ ಕುಕ್ಕರಲ್ಲಿ. ಇದು 1 ವಿಸಲ್ ಬಂದಮೇಲೆ ನಾನು ಮಸಾಲೆಯನ್ನು ಸೇರಿಸ್ತೀನಿ. ಮಸಾಲೆಗಳನ್ನು ಬಿಸಿ ಮಾಡ್ಕೊತೀನಿ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಕಾಯಿ ಪೀಸು, ಒಂದು 1/4 ಭಾಗ ಅಷ್ಟು ಸೇರಿಸಿದ್ದೀನಿ. ಅದು ಬೇಕಿದ್ದಲ್ಲಿ ಹಾಕಿ, ಇಲ್ಲಾಂದ್ರೆ ಬೇಡ. ನನಗೆ ಸ್ವಲ್ಪ ಇದು ಜಾಸ್ತಿ ಜನ ಇರೋದ್ರಿಂದ ಮೇಂಟೈನ್ ಮಾಡಲಿಕ್ಕೆ ನಾನು ಹಾಕ್ತಿದ್ದೀನಿ. ನೀವು ಹಾಕಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಾಕಿ, 1/4 ಭಾಗದಲ್ಲಿ 1/4 ಭಾಗ ಪೀಸ್ ಮಾಡಿ ಹಾಕಿದ್ದೀನಿ. ನಂತರ ಇದು 1 ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಮತ್ತು ನನಗೆ ಎಣ್ಣೆ ಹಾಕಿ ಡ್ರೈ ಆಗಿ ಹುರ್ಕೋತಾ ಇದ್ದೀನಿ ಎಲ್ಲವನ್ನು. ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ಟೊಮೆಟೊ ಸೇರಿಸ್ತಾ ಇಲ್ಲ. ನಾನು ಒಂದು ಸ್ವಲ್ಪ ಅವರೆಕಾಳಿಗಿಂತ ಸ್ವಲ್ಪ ದಪ್ಪಕ್ಕಿರುವಾಗೆ ಹುಣಸೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. 4 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ನಾನು 1 kg ತಗೊಂಡಿರೋದ್ರಿಂದ ನಾನು ಅರ್ಧ ಸ್ಪೂನಿಂದ ಜಾಸ್ತಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ನೀವು ಗೋಡಂಬಿ ಸೇರಿಸಿ, ನಾನು ಗೋಡಂಬಿ ಬದಲು 1 ಸ್ಪೂನಷ್ಟು ಹುರ್ಗಡ್ಲೆ ಸೇರಿಸ್ತಾ ಇದ್ದೀನಿ.
ಅನುಕೂಲತೆ ಇರೋರು ಗೋಡಂಬಿಯನ್ನು ಸೇರಿಸಲೇಬೇಕು, ಇಲ್ಲಾಂದರೆ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಇವಿಷ್ಟನ್ನು ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು, ಆಫ್ ಮಾಡ್ತೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ತೀನಿ. ನಂತರ ಇದಕ್ಕೆ ಧನಿಯಾ ಪುಡಿ ನಿಮಗೆ ಬೇಕಿದ್ದಲ್ಲಿ ಇದು ನೀವು ಧನಿಯಾನೇ ಹುರ್ಕೋಬೋದು. ನಾನು ಪುಡಿನ ಮಿಕ್ಸ್ ಮಾಡ್ತೀನಿ, ಹಂಗಾಗಿ ಇದರಲ್ಲಿ ಸೇರಿಸ್ತಾ ಇಲ್ಲ, ಡೈರೆಕ್ಟ್ ಸೇರಿಸ್ತೀನಿ. ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದಲ್ಲಿ ಇದು ಮೆಣಸು ಮತ್ತು ಮೆಣಸಿನಕಾಯಿ ಖಾರ ಕಡಿಮೆ ಇದ್ದಲ್ಲಿ ಒಂದು ಎಷ್ಟು ಬೇಕು ನಾವು ಮಾಡುವ ಅನುಸಾರ ಮಟನ್ ಎಷ್ಟನ್ನು ಹಾಕ್ತೀವಿ ಅದರ ಅನುಸಾರವಾಗಿ ಒಂದು ಚಿಟಿಕೆ ಅಥವಾ ಒಂದು ಸ್ಪೂನು ಅಷ್ಟನ್ನು ಖಾರದ ಪುಡಿ ಸೇರಿಸ್ಕೋಬೋದು. ನಾನು ಇದನ್ನು ನೋಡಿಬಿಟ್ಟು ಇದ್ರ ಅಳತೆನ ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ಈಗ ಇದು ರೆಡಿ ಆಯಿತು. ಇದು ಬಿಸಿ ಇದು ತಣ್ಣಗಾಗಲಿ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ. ಇವಾಗ ಮಸಾಲೆ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಮಟನ್ನು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ರೆಡಿಯಾಗಿದೆ ಅಂದರೆ ಫ್ರೆಂಡ್ಸ್, ಒಳ್ಳೆ ಮಟನ್ ಇದು. ತುಂಬ ಎಳೆದು ಅಲ್ಲ, ತುಂಬ ಬಲ್ತಿಲ್ಲ, ಆ ಥರ ಒಳ್ಳೆ ಮೀಡಿಯಮ್ ಆಗಿತ್ತು. ನೋಡಿ ರುಬ್ಬಿರೋ ಖಾರನ ಮಿಕ್ಸ್ ಮಾಡಿದ್ದೀನಿ ಇದರೊಳಗಡೆ. ಇವಾಗ ನಾನು ಗರಂ ಮಸಾಲ ಅರ್ಧ ಸ್ಪೂನು ಗರಂ ಮಸಾಲ
ಸೇರಿಸ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಗರಂ ಮಸಾಲ. ನಾನು ಮಾಡಿದ್ದೆ, ರೆಸಿಪಿ ಸಹ ಹಾಕಿದ್ದೆ, ನೋಡಿದ್ದೀರ ಅಂತ ಭಾವಿಸ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೋಮ್ ಮೇಡ್ ಗರಂ ಮಸಾಲ. ಒಮ್ಮೆ ನೀವು ಮಾಡಿ ಕಮೆಂಟ್ಸ್ ಹಾಕ್ತೀರ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಂಗಡಿನಲ್ಲಿ ತೊಗೊಳೋದು ಈ ಥರ ಒಳ್ಳೆ ಸ್ಮೆಲ್ಲು ಇರಲ್ಲ, ಟೇಸ್ಟು ಇರಲ್ಲ. ಹಾಗೆಯೇ ನಾನು ಅರ್ಧ ಸ್ಪೂನು ಧನಿಯಾ ಪುಡಿನ ಮಿಕ್ಸ್ ಮಾಡ್ತೀನಿ. ನಾನಿವಾಗ ಮಟನ್ ಮಸಾಲೆ, ಮಟನ್ದು ಖಾರ ಪುಡಿ ಮಾಡ್ಕೊತೀವಿ ನೋಡಿ, ಅದನ್ನು 1.5 ಸ್ಪೂನ್ ಹಾಕಿದ್ದೀನಿ. ಸಾಕು ಫ್ರೆಂಡ್ಸ್ ಅದು, ಯಾಕಂದರೆ ಮೆಣಸಿನಕಾಯಿ ಎಲ್ಲ ಸಹ ಹಾಕಿದ್ದೀನಿ, ಹಂಗಾಗಿ 1 ಸ್ಪೂನು ಅಥವಾ ಒಂದು ಸ್ವಲ್ಪ ಜಾಸ್ತಿ ಸ್ಪೂನ್ಗಿಂತ ಅಷ್ಟೇ ಸಾಕು. ನಾನು ಮೊದಲು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ, ಇವಾಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ನಾನು 2 ವಿಸಲ್ ಬರ್ಸ್ತೀನಿ, ಸಾಕು. 2 ವಿಸಲ್ ಬಂದ ತಕ್ಷಣ ಆಫ್ ಮಾಡ್ತೀನಿ. ಕುಕ್ಕರ್ ಇದನ್ನು ಲಿಡ್ನ ಮುಚ್ಚಿದ್ದೀನಿ. ನೋಡಿ ಫ್ರೆಂಡ್ಸ್, ಸೂಪರಾಗಿ ರೆಡಿಯಾಗಿದೆ. ಇವಾಗ ಚಾಪ್ಸು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ, ಸೂಪರಾಗಿದೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ನಾಟಿ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಇದು ರೆಡಿ ಆಯಿತು. ನಾನು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಫ್ರೆಂಡ್ಸ್ ನಾನು ಸ್ಟವ್ ಆಫ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಮಟನ್ ಚಾಪ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದು ನಾಟಿ ಸ್ಟೈಲು, ಹಳ್ಳಿನಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಮಾಡಿದ್ದೀನಿ ನಾನು. ತುಂಬ ಹೆಲ್ತಿ ಕೂಡ, ಮತ್ತು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದನ್ನು ಅನ್ನ, ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಮತ್ತು ಮುದ್ದೆಗೂ ಸಹ ತಿನ್ಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಪ್ಲೀಸ್.